ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮುಗುಳಿಹಾಳ ತಾಲೂಕು ಖಾನಾಪುರ ಜಿಲ್ಲೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಂಕರ್ ಕಾಶಿ ಜಾಧವ್ ಸರ್ಕಾರಿ ಪ್ರೌಢಶಾಲೆ ಮುಗುಳಹಾಳ ಆವರಣದಲ್ಲಿ ಪಾಲಕ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆ ಜರುಗಿತು. ಕಾರ್ಯಕ್ರಮವನ್ನು ಖಾನಾಪುರ ತಾಲೂಕಿನ ಶಾಸಕ ವಿಠ್ಠಲ ಸೋಮಣ್ಣ ಹಲಗೇಕರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಆತ್ಮಾನಂದ ಪಾಟೀಲ್ ಹಾಗೂ ಎಸ್ಡಿಎಂಸಿಯ ಸರ್ವ ಸದಸ್ಯರು ಸಂದರ್ಭದಲ್ಲಿ ಹಾಜರಿದ್ದರು. ಅದೇ ರೀತಿ ಗ್ರಾಮದ ಪಂಚಾಯತ್ ಅಧ್ಯಕ್ಷರ ಸದಸ್ಯರು ರಮೇಶ್ ಬನುಸಿ, ಮಂಜುನಾಥ್, ರುದ್ರಪ್ಪ ವಡೆಬೇಲ, ಆನಂದ್ ಪತಾರ್, ಬಸವರಾಜ ಮಾದಾರ್ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟರು. ಇನ್ನು ಭೂದಾನಿಗಳಾದ ಶ್ರೀಕಾಂತ್ ಜಾಧವ್, ವಿಠ್ಠಲ್ ಗಡಗಿ, ಸಾವಿತ್ರಿ ಶಿವಾಜಿ ಹೂವಣ್ಣವರ್, ಅದರಂತೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಪಿ ರಾಮಪ್ಪ ಅವರು ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದರು. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಅಧಿಕಾರಿಗಳಾದ ಜಕಾತಿ, ಬಿಆರ್ಸಿಗಳಾದ ಮಂಜುನಾಥ್ ಹತ್ತಿ, ಸಂತೋಷ್ ನಾಯಕ್, ಬಿಆರ್ಪಿಗಳಾದ ಮೋರೆ, ಅಧಿಕಾರಿಗಳಾದ ಶಂಕರ್ ಕಮ್ಮಾರ್, ಅದರಂತೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯರು ಜಾಧವ್, ಉಪ ಪ್ರಾಚಾರ್ಯರಾದ ಎಸ್ಎನ್ ಗಸ್ತಿ, ಪ್ರಾಥಮಿಕ ವಿಭಾಗದ ಮುಖ್ಯ ಗುರುಗಳಾದ ಸಂಪಂಗಾವಿ ಹಾಗೂ ಸರ್ವ ಸಿಬ್ಬಂದಿ ವರ್ಗದವರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಣಿಕಂಠ ಕೊಪ್ಪದ್. ಶಾಲೆ ವತಿಯಿಂದ ವಿನಂತಿ ಪೂರ್ವಕವಾಗಿ ನಾವು ಅವ್ರನ್ನ ಆಮಂತ್ರಿಸ್ತಾ ಇದ್ದೀವಿ. ನೋಡ್ರಿ ಕಡೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು 3 ಹಂತಗಳು ಒಂದೇ ಆಡಳಿತದಡಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಒಂದೇ ಸಮಗ್ರ ಎಸ್ಡಿಎಂಸಿ ಇರುತ್ತದೆ. ಈ ಒಗ್ಗಟ್ಟು, ಈ ಏಕಮುಖಿ ದೃಷ್ಟಿಯೇ ನಮ್ಮ ಶಾಲೆಯ ಅತಿ ದೊಡ್ಡ ಬಲ. ಅದರಿಂದಲೇ ಮಕ್ಕಳ ದಿನಾಚರಣೆಯನ್ನು, ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಕುಟುಂಬದಂತೆ ಆಚರಿಸುತ್ತಿದ್ದೇವೆ. ಇದು ಕೇವಲ ನಿಮ್ಮೆಲ್ಲರ ಈ ಅಚಲ ಬೆಂಬಲ, ಶ್ರಮ, ತ್ಯಾಗ ಇದನ್ನು ಯಾವ ಮಾತಿನಲ್ಲೂ ಸಂಪೂರ್ಣವಾಗಿ ವ್ಯಕ್ತಪಡಿಸಲಾಗದು. ಆದರೆ ಒಂದು ಸಣ್ಣ ಹೂವಿನ ಮೂಲಕವಾದರೂ ನಮ್ಮ ಹೃದಯದ ಗೌರವ, ಕೃತಜ್ಞತೆ ಮತ್ತು ಪ್ರೀತಿಯನ್ನು ಸಮರ್ಪಿಸಲು ನಾವು ಬಯಸುತ್ತೇವೆ. ಮೊದಲಿಗೆ ನಾನು ನಮ್ಮ ಸಮಗ್ರ ಕೆಪಿಎಸ್ ನ ಯಶಸ್ಸಿನ ಆಧಾರ ಸ್ತಂಭವಾಗಿರುವ ನಮ್ಮ ಕೆಪಿಎಸ್ ಎಸ್ಡಿಎಂಸಿ ಅಧ್ಯಕ್ಷರಾದಂತ ಹಾಗೂ ಖಾನಾಪುರ ತಾಲೂಕು 3 ಟೈಪ್ ಏನು 0 to 6 ಏಜ್, ಅವರು ಒಂದ ಏಜ್ ನಲ್ಲಿ ಇರುವ ಮಕ್ಕಳು 7 ದಿಂದ 12 ತನಕ ಅದ ಒಂದು ಗ್ರೂಪ್ ಇರ್ತದೆ. ಮತ್ತು ಅದ ಒಂದು ಗ್ರೂಪ್ ಅದ, ಆ ಗ್ರೂಪ್ ಬಹಳ ಡೇಂಜರ್ ಇದೆ. ಅದ ಗ್ರೂಪ್ಗೆ ಹೊಸ ಹೆಸರು, ಯಾವ ಹೆಸರಿದೆ?